ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಗಣಿತಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, 2025-26 ಮಾಡೆಲ್ ಪೇಪರ್ 1 ಸಾಲ್ವ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಕ್ವಶನ್ ನಂಬರ್ 46 ಹೌದಾ. ಸೊ ಈ ಒಂದು ಗ್ರಾಫ್ ನ ಯಾವ ತರ ಡ್ರಾ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಸಾಲ್ವ್ ದ ಫಾಲೋವಿಂಗ್ ಗ್ರಾಫಿಕಲಿ. ಮ್ಯಾಕ್ಸಿಮೈಸ್ z is equal to 250 into x plus 75y subject to the constraints. ಸೊ ಇಲ್ಲಿ ನಮಗೆ constraints ಏನೇನು ಕೊಟ್ಟಿದ್ದಾರೆ ನೋಡೋಣ. x plus y is less than or equal to 60 and 25x plus 5y is less than or equal to 500. Both x and y are greater than or equal to 0 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಈಕ್ವೇಶನ್ ನ ಕನ್ಸಿಡರ್ ಮಾಡೋಣ. ಏನಿದೆ ಫಸ್ಟ್ ಕನ್ಸ್ಟೆಂಟ್ ನ ಕನ್ಸಿಡರ್ ಮಾಡೋಣ. ಏನಿದೆ ಇಲ್ಲಿ x plus y is less than or equal to 60 ಇದೆ. ಸೊ ಇದನ್ನ equal to 60 ಅಂತ ತಗೊಂಡು, ಸಪೋಸ್ x ವ್ಯಾಲ್ಯೂ ಏನಾದರೂ 0 ಆದ್ರೆ y is equal to ಏನಾಗುತ್ತೆ 60 ಆಗುತ್ತೆ. ಹೌದಾ. ಅದೇ ತರ ಸಪೋಸ್ y ಏನಾದರೂ 0 ಆದ್ರೆ ನಮಗೆ x is equal to 60 ಬರುತ್ತೆ. ರೈಟ್. ಸೊ ಅದೇ ತರ ಸೆಕೆಂಡ್ ಕನ್ಸ್ಟೆಂಟ್ ನ ಕನ್ಸಿಡರ್ ಮಾಡೋಣ. ಏನಿದೆ ಇಲ್ಲಿ 25x plus 5y is equal to 500 ಅಂತ ಕನ್ಸಿಡರ್ ಮಾಡೋಣ. ಇನ್ ಕೇಸ್ x ಏನಾದರೂ 0 ಆದ್ರೆ, ಸೊ 25 into 0 ಅಂದ್ರೆ 0 ಆಗುತ್ತೆ. ಸೊ 5y is equal to 500 ಆಗುತ್ತೆ. ದಟ್ ಮೀನ್ಸ್ y is equal to 100 ಆಗುತ್ತೆ. ಹೌದಾ. ಸಪೋಸ್ ಇನ್ ಕೇಸ್ y ಏನಾದರೂ 0 ಆದ್ರೆ, ಸೊ ಅವಾಗ ನಮ್ಗೆ ಏನಾಗುತ್ತೆ 25x is equal to 500 ಆಗುತ್ತೆ. ಸೊ 25 1s are 25, 20s ಕ್ಯಾನ್ಸಲ್ ಆಗುತ್ತೆ. ಸೊ ಅಂದ್ರೆ 20 ಬರುತ್ತೆ x ವ್ಯಾಲ್ಯೂ. ಓಕೆ, ಸೊ ವಿತ್ ದ ಹೆಲ್ಪ್ ಆಫ್ ದೀಸ್ ಟು ನಾವೇನ್ ಮಾಡಿ ಈಗ ಗ್ರಾಫ್ ಡ್ರಾ ಮಾಡೋಣ. ಸೊ ಫಸ್ಟ್ x ವ್ಯಾಲ್ಯೂ 0 ಇದ್ದಾಗ y is equal to 60 ಆ ಪಾಯಿಂಟ್ ನ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ವೆನ್ x is 0 y is 60. ಸೊ y is 60 ಇಲ್ಲಿದೆ. ಹೌದಾ. ಸೊ ಇಲ್ಲಿ ಏನಾಗಿರುತ್ತೆ ನಮಗೆ x 0 ಆಗಿರುತ್ತೆ. ಸೊ ಈ ಪಾಯಿಂಟ್ ಏನಂತ ಮೆನ್ಷನ್ ಮಾಡೋಣ, 0,60. ಓಕೆ, ಇದನ್ನ ಪಾಯಿಂಟ್ ಎ ಅಂತ ರೆಪ್ರೆಸೆಂಟ್ ಮಾಡೋಣ. ಸೊ ನೆಕ್ಸ್ಟ್ ಏನಿದೆ, y ವ್ಯಾಲ್ಯೂ 0 ವೆನ್ x is 60. ಹೌದಾ. ಸೊ x is equal to 60 x ಆಕ್ಸಿಸ್ ಮೇಲೆ ಇರುತ್ತೆ. ನಮಗೆ ಈ ಪಾಯಿಂಟ್ ನ ಕನ್ಸಿಡರ್ ಮಾಡಿ. ಓಕೆ, ದಿಸ್ ಈಸ್ ಪಾಯಿಂಟ್ ಬಿ ಅಂತ ಕನ್ಸಿಡರ್ ಮಾಡೋಣ. 60,0 ಆಗುತ್ತೆ. ಓಕೆ, ಸೊ ಈಗ ಏನ್ ಮಾಡೋಣ, ಈ ಎರಡನ್ನು ಜಾಯಿನ್ ಮಾಡೋಣ. ಓಕೆ, ಒಂದು ನಿಮಿಷ. ಸೊ ಈಗ ಫಸ್ಟ್ ಈಕ್ವೇಶನ್ ಫಸ್ಟ್ ಲೈನ್ ಡ್ರಾ ಮಾಡಿದೀವಿ. ಸೊ ಅದೇ ತರ ಸೆಕೆಂಡ್ ಲೈನ್ ಕೋಆರ್ಡಿನೇಟ್ಸ್ ನೋಡೋಣ. ಸೊ ಏನಿದೆ ಇಲ್ಲಿ when x is 0 y is 100 ಅಂತ ಇದೆ. ಹೌದಾ. ಸೊ x ವ್ಯಾಲ್ಯೂ 0 ಆದಾಗ y ವ್ಯಾಲ್ಯೂ 100 ಅಂತ ನಮ್ಗೆ ಇಲ್ಲಿ ಬರುತ್ತೆ, y ಆಕ್ಸಿಸ್ ಮೇಲೆ ಬರುತ್ತೆ. ಓಕೆ, ಸಪೋಸ್ ಇದನ್ನ ಪಾಯಿಂಟ್ ಸಿ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ 0,100. So next, when x is 20, y is 0. So that will be on x axis. Okay, so 20,0. This is point D ಅಂತ represent ಮಾಡೋಣ. Point D coordinates ಏನು 20,0. So ಈಗ ಏನ್ ಮಾಡ್ಬೇಕು ನಾವು, ಈ C ಮತ್ತೆ D ಪಾಯಿಂಟ್ಸ್ ನ ಜಾಯಿನ್ ಮಾಡೋಣ. ಓಕೆ, ಸೊ ಈ ಪಾಯಿಂಟ್ ಅಲ್ಲಿ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇದನ್ನ ಎಕ್ಸ್ಟೆಂಡ್ ಮಾಡೋಣ. ಇಲ್ಲಿ ಬರ್ಬೇಕು ನಮಗೆ ಪಾಯಿಂಟ್ ಡಿ ಗೆ ಜಾಯಿನ್ ಮಾಡಬೇಕು. ಹೌದಾ. ಸೊ ಪಾಯಿಂಟ್ ಡಿ ಗೆ ಜಾಯಿನ್ ಮಾಡಿದ್ವಿ ನಾವು. ಓಕೆ, ಸೊ ನಾವು ವಿ ಗಾಟ್ ಒನ್ ಮೋರ್ ಪಾಯಿಂಟ್ ಹಿಯರ್, ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಸೊ ಯಾವ್ದು, ದಿಸ್ ಇಸ್ ದ ಪಾಯಿಂಟ್. ಓಕೆ, ಸೊ ಇಲ್ಲಿ ನೋಡಿ ಎಕ್ಸ್ ವ್ಯಾಲ್ಯೂ ಏನಿದೆ 10 ಇದೆ, ವೈ ವ್ಯಾಲ್ಯೂ ಏನಿದೆ 50 ಇದೆ. ಸಪೋಸ್ ಇದನ್ನ ಪಾಯಿಂಟ್ ಇ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಸೊ ದಿಸ್ ಈಸ್ 10,50. ಹೌದಾ. ಸೊ ಈಗ ನಾವೇನ್ ಮಾಡ್ಬೇಕು, ಫೀಸಿಬಲ್ ರೀಸನ್ ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಫೀಸಿಬಲ್ ರೀಸನ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈ ಕೊಟ್ಟಿರ್ತಕ್ಕಂಥ ಕನ್ಸ್ಟೆಂಟ್ಸ್ ನ ಯೂಸ್ ಮಾಡಬೇಕು. ಸಪೋಸ್ ಬಿಲೋ ದಿಸ್ ಲೈನ್ ನ ಕನ್ಸಿಡರ್ ಮಾಡೋಣ ನಾವು. ಎರಡು ಇನ್ಇಕ್ವಾಲಿಟಿ ಏನಿದೆ ಲೆಸ್ ದನ್ ಇದೆ. ಸಪೋಸ್ ಆರಿಜಿನ್ ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ, ಸೊ ಈ ಆರಿಜಿನ್ ಪಾಯಿಂಟ್ ಅನ್ನೋದು ಏನಾಗಿರುತ್ತೆ, ಈ ಎರಡು ಲೈನ್ ಗಳಿಗಿಂತ ಬಿಲೋ ಇದೆ. ಹೌದಾ. ಸೊ ಸಪೋಸ್ ಆರಿಜಿನ್ ಅಂದ್ರೆ x ವ್ಯಾಲ್ಯೂ 0 ಆಗುತ್ತೆ, y ವ್ಯಾಲ್ಯೂ 0 ಆಗುತ್ತೆ. ಸೊ 0 plus 0 ಅಂದ್ರೆ ದಟ್ ವಿಲ್ ಬಿ ಅಗೇನ್ 0. 0 is less than 60 ಅಂದ್ರೆ ನಾವೇನ್ ಮಾಡ್ಬೇಕು, ಟುವರ್ಡ್ಸ್ ದ ಪಾಯಿಂಟ್ ನ ಶೇಡ್ ಮಾಡ್ಬೇಕು. ಓಕೆ, ಸೊ ಯಾವ ತರ ಶೇಡ್ ಮಾಡೋಣ ಅನ್ನೋದನ್ನ ನೋಡೋಣ. ಈಗ ಟುವರ್ಡ್ಸ್ ದ ಪಾಯಿಂಟ್ ನ ನಾವೇನ್ ಮಾಡ್ಬೇಕು, ಈಗ ಶೇಡ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಅಂದ್ರೆ ಫಸ್ಟ್ ಆಫ್ ಆಲ್ ಒಂದು ಆರೋ ಮಾರ್ಕ್ ಬರೆಯೋಣ. ಸೊ ದಿಸ್ ಇಸ್ ದ ಲೈನ್. ಹೌದಾ. ಸೊ ಈ ಪಾಯಿಂಟ್, ಈ ಲೈನ್ ಇಂದ ಟುವರ್ಡ್ಸ್ ದ ಆರಿಜಿನ್ ಅಂದ್ರೆ, ಸೊ
ಈ ಕಡೆ ನಾವು ಶೇಡ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಕನ್ಸ್ಟೆಂಟ್ ಏನಿದೆ ನಮಗೆ 25x plus 5y is less than or equal to 500 ಅಂತಿದೆ. ಸೊ ಅಗೇನ್ ನಾನು ಆರಿಜಿನ್ ಪಾಯಿಂಟ್ ತಗೊಂತೀನಿ. ಸೊ ಯಾಕಂದ್ರೆ ಈಸಿ ಆಗುತ್ತೆ ನಮ್ಮ ಕ್ಯಾಲ್ಕುಲೇಷನ್ಗೆ. 25 into 0 ಅಂದ್ರೆ 0, 5 into 0 ಅಂದ್ರೆ 0, ಅಗೇನ್ ಇಟ್ ವಿಲ್ ಬಿ 0. ಸೊ 0 is less than 500 ಅಂದ್ರೆ ಟ್ರೂ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಅಗೇನ್ ನಾವೇನ್ ಮಾಡಬೇಕು, ಟುವರ್ಡ್ಸ್ ದ ಪಾಯಿಂಟ್ ನ ನಾವು ಕನ್ಸಿಡರ್ ಮಾಡಬೇಕು. ಸೊ ಹಂಗಂದ್ರೆ ಈ ಲೈನ್ ಗಿಂತ ಕೆಳಗಡೆ ನಾವೇನ್ ಮಾಡಬೇಕು, ಶೇಡ್ ಮಾಡಬೇಕಾಗುತ್ತೆ. ಓಕೆ, ಸೊ ಈಗ ಎರಡಕ್ಕೂ ನಮಗೆ ಕಾಮನ್ ಆಗಿರ್ತಕ್ಕಂಥ ರೀಸನ್ ನಾವೇನಂತ ಕರಿತೀವಿ, ಫೀಸಿಬಲ್ ರೀಸನ್ ಅಂತ ಕರಿತೀವಿ, ಹೌದಾ? ಸೊ ಹಂಗಂದ್ರೆ ಎರಡಕ್ಕೂ ಕಾಮನ್ ಆಗಿರ್ತಕ್ಕಂಥ ಪೋರ್ಷನ್ ಅಬ್ಸರ್ವ್ ಮಾಡೋದಾದ್ರೆ, ಸೊ ಎರಡಕ್ಕೂ ಕಾಮನ್ ಆಗಿರ್ತಕ್ಕಂಥ ಪೋರ್ಷನ್ ನಾವು ಅಬ್ಸರ್ವ್ ಮಾಡೋದಾದ್ರೆ ನಮ್ಗೆ ಯಾವ ಪೋರ್ಷನ್ ಸಿಗುತ್ತೆ? ದಿಸ್ ಇಸ್ ದ ಪೋರ್ಷನ್, ಹೌದಾ? ಸೊ ದಿಸ್ ಇಸ್ ದ ಫೀಸಿಬಲ್ ರೀಸನ್ ಆಗಿರುತ್ತೆ. So this is our feasible reason. ಸೊ ನಾವೇನ್ ಮಾಡ್ಬೇಕೀಗ, ಈ ಒಂದು ಫೀಸಿಬಲ್ ರೀಸನ್ನಿನ ಕಾರ್ನರ್ ಪಾಯಿಂಟ್ಸ್ ಗಳನ್ನ ಕನ್ಸಿಡರ್ ಮಾಡಿಬಿಟ್ಟು ಆ ಒಂದು ಆಬ್ಜೆಕ್ಟಿವ್ ಫಂಕ್ಷನ್ ಅಲ್ಲಿ ಆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ ಸಿಗುತ್ತೆ. ಇಲ್ಲ ಮ್ಯಾಕ್ಸಿಮೈಸ್ ಅಂತ ಕೇಳಿದರೆ, ಸೊ ಇಲ್ಲಿ ಕಾರ್ನರ್ ಪಾಯಿಂಟ್ಸ್ ನ ನೋಡೋದಾದ್ರೆ, ಸೊ ಪಾಯಿಂಟ್ ಎ ಅನ್ನೋದು ಕಾರ್ನರ್ ಪಾಯಿಂಟ್ ಆಗುತ್ತಲ್ಲ. ಸೊ ಪಾಯಿಂಟ್ ಎ ಕಾರ್ನರ್ ಪಾಯಿಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಎ ಆಯಿತು. ನೆಕ್ಸ್ಟ್ ಪಾಯಿಂಟ್ ಇ, ದೆನ್ ಪಾಯಿಂಟ್ ಡಿ, ಅಂಡ್ ದಿಸ್ ಈಸ್ ಆರಿಜಿನ್. ಓಕೆ, ಆರಿಜಿನ್ ಕೋಆರ್ಡಿನೇಟ್ಸ್ ಏನು 0,0. ಸೊ ಪಾಯಿಂಟ್ ಎ ಕೋಆರ್ಡಿನೇಟ್ಸ್ ಏನು 0,60, ಪಾಯಿಂಟ್ ಇ ಕೋಆರ್ಡಿನೇಟ್ಸ್ 10,50, ಅಂಡ್ ಪಾಯಿಂಟ್ ಡಿ ಕೋಆರ್ಡಿನೇಟ್ಸ್ 20,0, ಅಂಡ್ ಆರಿಜಿನ್ 0,0. ಓಕೆ, ಓ ಎ ಇ ಡಿ ಮೆನ್ಷನ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ ಇಲ್ಲಿ ನಮ್ಗೆ ಏನ್ ಬರುತ್ತೆ, ಆರಿಜಿನ್ ಕೋಆರ್ಡಿನೇಟ್ಸ್ 0,0. ನೆಕ್ಸ್ಟ್ ಪಾಯಿಂಟ್ ಎ ಕೋಆರ್ಡಿನೇಟ್ಸ್ ಬಂದ್ಬಿಟ್ಟು ಏನ್ ಬಂತು ನಮಗೆ 0,60. ನೆಕ್ಸ್ಟ್ ಪಾಯಿಂಟ್ ಇ ಕೋಆರ್ಡಿನೇಟ್ಸ್ ಏನ್ ಸಿಕ್ತು 10,50, ಅಂಡ್ ಫೈನಲಿ ಪಾಯಿಂಟ್ ಡಿ ಕೋಆರ್ಡಿನೇಟ್ಸ್ 20,0. ಓಕೆ, ನಾವು ಈಗ ಏನ್ ಮಾಡೋಣ, ಆಬ್ಜೆಕ್ಟಿವ್ ಫಂಕ್ಷನ್ ಅಲ್ಲಿ ಈ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಹಂಗಂದ್ರೆ ಏನಾಗುತ್ತೆ, 250 into 0 ಪ್ಲಸ್ 75 into 0 ಅಂದ್ರೆ ಕಂಪ್ಲೀಟ್ ಆಗಿ ಏನಾಯ್ತು, ಇದು 0ನೇ ಆಯ್ತು. ಸೊ ನೆಕ್ಸ್ಟ್ 250 into 0 ಪ್ಲಸ್ 75 into 60 ಮಾಡಬೇಕು, ಹೌದಾ? ಸೊ 75 into 60 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 4,500 ಬರುತ್ತೆ. 4,500. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಇ ಕೋಆರ್ಡಿನೇಟ್ಸ್ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 250 into 10 ಪ್ಲಸ್ ದಿಸ್ ಈಸ್ 75 into 50, ಹೌದಾ? ಸೊ ಹಂಗಂದ್ರೆ ಸೊ ಇದು ಎಷ್ಟಾಗುತ್ತೆ, 2,500 ಆಗುತ್ತೆ. ಪ್ಲಸ್ ಇದು 75 into 50 ಮಾಡಿದ್ರೆ 3,750. ಸೊ ದಿಸ್ ಒನ್ ವಿಲ್ ಬಿ 2,500, ಹೌದಾ? ಸೊ ಹಂಗಂದ್ರೆ ಇವೆರಡನ್ನ ಆ್ಯಡ್ ಮಾಡ್ಕೊಂಡ್ರೆ ಎಷ್ಟು ಸಿಗುತ್ತೆ ನಮಗೆ? 6,250 ಸಿಗುತ್ತೆ. ಓಕೆ, 6,250 ಆಗುತ್ತೆ. ಸೊ ನೆಕ್ಸ್ಟ್ ಪಾಯಿಂಟ್ ಡಿ ಕೋಆರ್ಡಿನೇಟ್ಸ್ ಇದರ ಸಬ್ಸ್ಟಿಟ್ಯೂಟ್ ಮಾಡೋಣ. 250 into 20 ಪ್ಲಸ್ 75 into 0 ಅಂದ್ರೆ 0 ಆಗುತ್ತೆ. ಸೊ 250 into 2 ಮಾಡಬೇಕು. ಓಕೆ, 250 into 2 ಮಾಡಿದ್ರೆ ಎಷ್ಟು ಬರ್ತಿದ್ದು? 5,000 ಬರುತ್ತೆ. ಓಕೆ, ಸೊ ಹಂಗಂದ್ರೆ ನಮಗೆ ಮ್ಯಾಕ್ಸಿಮಮ್ ಯಾವ್ದು ವ್ಯಾಲ್ಯೂ ಆಯ್ತು? 6,250 ಅಟ್ ದ ಪಾಯಿಂಟ್ ಇ ಅಂತ ಹೇಳ್ಬೋದು. ಓಕೆ, ಸೊ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಅಥವಾ ಎಫ್ ಆಫ್ ಎಕ್ಸ್ ಈಸ್ ಮ್ಯಾಕ್ಸಿಮಮ್ at point E having the ordinates 10,50. Okay, so that is how much? 6,250 ಅಂತ ಹೇಳ್ಬೋದು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇದೇ ತರ ಹೆಚ್ಚಿನ ವಿಡಿಯೋಗಳಿಗಾಗಿ ಗಣಿತ ಕಲಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೂ ಎಲ್ಲ ವಿಡಿಯೋಗಳಿಗೆ ಲೈಕ್ ಮಾಡಿ. ಥ್ಯಾಂಕ್ ಯು.